ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಉರುಳು ಸುತ್ತಕೊಳ್ಳುತ್ತಾ ಪ್ರದೋಷ್ ಹೇಳಿಕೆಯನ್ನ ಕೋರ್ಟ್ ತಿರಸ್ಕಾರ ಮಾಡುತ್ತಾ ಇವತ್ತು ಡಿಸೈಡ್ ಆಗುತ್ತೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಾಫಿ ಸಾಕ್ಷಿಯಾಗೋದಕ್ಕೆ ತಾನು ತಯಾರಿದ್ದೀನಿ ಅಂತ ಹೇಳಿ ಕಳೆದ ವಾರ ಪ್ರದೋಷ್ ಅರ್ಜಿಯನ್ನ ಹಾಕೊಂಡಿದ್ರು. ಇನ್ನು ಪ್ರದೋಷ್ ಏನ್ ಹೇಳ್ತಾರೆ ಕೇಳೋಣ ಅಂತ ಕೋರ್ಟ್ ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಮಾಫಿ ಸಾಕ್ಷಿಗೆ ಅರ್ಜಿ ಸಂಬಂಧ ವಿಚಾರಣೆ ನಡೆಸಿತ್ತು ಕೋರ್ಟ್. ವಾದ ಮಂಡಿಸಿ ಪ್ರದೋಷ್ ಸಾಕ್ಷಿಗೆ ಎಸ್ಪಿಪಿಗೆ ಒಪ್ಪಿಗೆಯನ್ನ ನೀಡಲಾಗಿತ್ತು. ಪ್ರದೋಷ್ ಅರ್ಜಿಯನ್ನ ಪರಿಗಣಿಸಿದ್ರೆ ದರ್ಶನ್ಗೆ ಟೆನ್ಷನ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಪ್ರಕರಣದಲ್ಲಿ ಕಾನೂನು ಉರುಳು ಮತ್ತಷ್ಟು ಬಿಗಿಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರದೋಷ್ ಅರ್ಜಿಯಲ್ಲಿ ಏನೇನು ಹೇಳಿದಾನೆ ಅನ್ನೋ ಕುರಿತಂತೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ನಿಜಾಂಶ ಎಷ್ಟು, ಸತ್ಯ ಏನೇನಿದೆ ಆ ಬಗ್ಗೆನೂ ಕೂಡ ಕೋರ್ಟ್ ಪರಿಗಣನೆಗೆ ತಗೊಳ್ಳುತ್ತೆ. ಒಂದು ವೇಳೆ ಪ್ರದೋಷ್ ಹೇಳಿಕೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿದ್ದು ಮುಂದಿನ ದಿನಗಳಲ್ಲಿ ಗೊತ್ತಾದ್ರೂ ಕೂಡ ಆತನ ಮೇಲೇನೆ ಈಗ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆತನಿಗೆ ಕಾನೂನಿನ ಕುಣಿಕೆಲ್ಲ ಆತನು ಸಿಕ್ಕಾಕೊಂಡ್ಬಿಡ್ತಾನೆ. ಇನ್ನು ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಕಾರಣ ಏನಾಯ್ತು, ದರ್ಶನ್ ವಿರುದ್ಧ ಪ್ರದೋಷ್ ಸಿಟ್ಟಾಗೋದಕ್ಕೆ ಕಾರಣ ಏನು, ನ್ಯೂಸ್ 18ಗೆ ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ದರ್ಶನ್ ಕಾರಣಕ್ಕೆ ಜೈಲ್ ಸೇರ್ದೆ ಅಂತೇಳಿ ಪ್ರದೋಷ್ಗೆ ಸಿಟ್ಟಿದೆಯಂತೆ, ಕೋಪ ಇದೆಯಂತೆ. ದರ್ಶನ್ ಜೊತೆಯಲ್ಲಿ ಪ್ರದೋಷ್ ಜಗಳ ಮಾಡ್ಕೊಂಡಿದ್ದಂತೆ. ಒಂದೇ ಬ್ಯಾರಕ್ ನಲ್ಲಿ ದರ್ಶನ್ ಮತ್ತೆ ಪ್ರದೋಷ್ ಮೊನ್ನೆ ತನಕ ಇದ್ದಿದ್ದು. ಮಾಫಿ ಸಾಕ್ಷಿ ಅರ್ಜಿಗೆ ಹಾಕೊಂಡ್ರಲ್ಲ, ಆಮೇಲೆ ಕೋರ್ಟ್ ಪರ್ಮಿಷನ್ ಕೊಡ್ತಲ್ಲ, ನಂಗೆ ಬೇರೆ ಬ್ಯಾರಕಲ್ಲಿ ಅವಕಾಶ ಮಾಡಿಕೊಡಿ, ಅಲ್ಲಿದ್ರೆ ನಾನು ನಿಜ ಹೇಳಕ್ ಆಗಲ್ಲ ಅಂತ ಆತ ಹೇಳ್ಕೊಂಡಿದ್ದ. ಸೊ ಒಂದೇ ಬ್ಯಾರಕ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಜಗಳ ಆಗಿತ್ತಂತೆ. ಜಗಳದ ವೇಳೆ ಪ್ರದೋಷ್ಗೂ ದರ್ಶನ್ ಬೈದಿದ್ರಂತೆ, ನಿಂದನೆ ಮಾಡಿದ್ರಂತೆ. ಇದರಿಂದ ಸಾಕಷ್ಟು ನೊಂದಿದ್ನಂತೆ ಈ ಪ್ರದೋಷ್. ದರ್ಶನ್ ಜೊತೆ ಪ್ರದೋಷ್ ಮಾತು ಕೂಡ ಆಡ್ತಿರ್ಲಿಲ್ವಂತೆ. ಪಶ್ಚಾತ್ತಾಪ ತನಗಾಗ್ತಿದೆ ಅಂತ ಹೇಳಿ ವಕೀಲರ ಮುಂದೆ ತನ್ನ ಅಳಲನ್ನ ಪ್ರದೋಷ್ ತೋಡ್ಕೊಂಡಿದ್ನಂತೆ. ಈ ವೇಳೆ ನಿನಗೊಂದು ಅವಕಾಶ ಇದೆ ಅಂತ ವಕೀಲರು ಹೇಳಿರ್ತಾರೆ, ಹಾಗಾಗಿ ಮಾಫಿ ಸಾಕ್ಷಿ ಆಗೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಪ್ರದೋಷ್ ವಕೀಲರ ಮುಂದೆ ಹೇಳ್ಕೊಂಡಿದ್ದಂತೆ. ಹಾಗಾಗಿ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು ವಕೀಲರ ಮುಂದಾಳತ್ವದಲ್ಲಿ. A14 ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಹಾಕಿದ ಬಳಿಕ ಪ್ರದೋಷ್ನನ್ನ ಶಿಫ್ಟ್ ಮಾಡಲಾಗಿದೆ. ಪ್ರತ್ಯೇಕ ಬ್ಯಾರಕ್ಗೆ ಪ್ರದೋಷ್ನನ್ನ ಶಿಫ್ಟ್ ಮಾಡಲಾಗಿದೆ. ಪ್ರದೋಷ್ಗೆ ಜೈಲಲ್ಲಿ ವಿಶೇಷ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಇನ್ನು ಯಾವ ಕಾರಣಕ್ಕೋಸ್ಕರ ತಾನು ಜೈಲ್ ಸೇರ್ದೆ ಅನ್ನೋ ಕುರಿತಂತೆನೂ ಕೂಡ ಅರ್ಜಿಯಲ್ಲಿ ಆತ ಮೆನ್ಷನ್ ಮಾಡ್ಕೊಂಡಿದ್ದಾನೆ. ಸೊ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಈಗ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಕಾರಣ ಏನಾಯ್ತು? ಯಾಕಂದ್ರೆ ದರ್ಶನ್ ಅತ್ಯಾಪ್ತರಲ್ಲಿ ಒಬ್ರು ಪ್ರದೋಷ್ ಸಡನ್ ಆಗಿ ಹಿಂಗ್ ಚೇಂಜ್ ಆಗಕ್ಕೆ ಏನ್ ಕಾರಣ ಆಯ್ತು, ಮತ್ತೆ ಅರ್ಜಿಯಲ್ಲಿ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿರ್ತಾರೆ ಏನೇನ್ ಆಯ್ತು ಅವತ್ತಿನ ಘಟನೆ ಅಂತ, ಏನೆಲ್ಲ ಮೆನ್ಷನ್ ಮಾಡಿದಾನೆ ಪ್ರದೋಷ್? ಶರ್ಮಿತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ದ. ಈ ಒಂದು ಅರ್ಜಿಯಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಕಳೆದ ಬಾರಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ವಿಚಾರಣೆ ನಡೆಸಿ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡುವಂತ ಕೆಲಸವನ್ನ ಮಾಡಲಾಗಿತ್ತು. ಕಳೆದ ಬಾರಿಯ ವಿಚಾರಣೆಯಲ್ಲಿ ಈಗಾಗಲೇ ಎಸ್ಪಿಪಿ ಅವರು ಪ್ರದೋಷ್ನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಹುದು ಅಂತೇಳಿ ಷರತ್ತುಬದ್ಧವಾಗಿ ಒಪ್ಪಿಗೆಯನ್ನ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಪ್ರಾಸಿಕ್ಯೂಷನ್ ಒಪಿನಿಯನ್ ಅನ್ನ ಕೋರ್ಟ್ ಕೇಳಿತ್ತು. ಹೀಗಾಗಿ ತಮ್ಮ ಅಭಿಪ್ರಾಯವನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಂದು ಕಡೆ ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ಆ ಒಂದು ಪ್ರಕ್ರಿಯೆಗೆ ಅಂದ್ರೆ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಒಪ್ಪಿಗೆ ಸೂಚಿಸಿರುವಂತಹ ಒಂದು ಪ್ರಾಸಿಕ್ಯೂಷನ್ ನ ಪ್ರಕ್ರಿಯೆಗೆ ಆಕ್ಷೇಪಣೆ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಜೊತೆಗೆ ಇಲ್ಲಿ ಸಾಕಷ್ಟು ವಿಚಾರಗಳ ಚರ್ಚೆ ಆಗ್ತಿದೆ. ಅಂದ್ರೆ ದರ್ಶನ್ ಆಗಿರ್ಬೋದು ಮತ್ತೆ ಪ್ರದೋಷ್ ಇಬ್ರು ಕೂಡ ಸಾಕಷ್ಟು ವರ್ಷಗಳಿಂದ ಕೂಡ ಆಪ್ತರು. ಹೀಗಾಗಿ ಅಂತವರ ಮಧ್ಯೆ ಈ ರೀತಿಯಾದಂತಹ ಬಿರುಕು ಯಾಕೆ ಬಂತು, ಮತ್ತೆ ಈ ರೀತಿಯಾಗಿ ಅವರ ಜೊತೆ ಇದ್ದಂತ ಆಪ್ತರೆ ಇಬ್ಬರು ಕೂಡ ಆರೋಪಿಗಳು ಅಂದ್ರೆ ವಿನಯ್ ಮತ್ತೆ ಪ್ರದೋಷ್ ಇಬ್ರು ಕೂಡ ಅವರ ಅತ್ಯಾಪ್ತರು. ಹೀಗಾಗಿ ಅವರು ಯಾಕೆ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ಅಂದ್ರೆ ದರ್ಶನ್ ಮತ್ತೆ ಪವಿತ್ರ ಗೌಡ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 7 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅದರಲ್ಲಿ ಈ ಪ್ರದೋಷ್ ಮತ್ತೆ ದರ್ಶನ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಒಟ್ಟು 6 ಜನ ಆರೋಪಿಗಳನ್ನ ಒಂದೇ ಬ್ಯಾರಕ್ ನಲ್ಲಿ ಇಡಲಾಗಿದೆ. ಆ ಒಂದು ಸಂದರ್ಭದಲ್ಲಿ ಆರೋಪಿಗಳ ಮಧ್ಯೆ ಆಗಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ
ಈಗಾಗಲೇ ದರ್ಶನ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಬೇರೆ ಬೇರೆ ಆರೋಪಿಗಳು ಜೈಲಿನಲ್ಲಿದ್ದಾರಲ್ಲ, ಅವರೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ಗಿಲ್ಟ್ ಕಾಡ್ತಿದೆ. ಅಂದ್ರೆ ಒಂದು ರೀತಿಯ ನಾವು ಸುಮ್ಮನೆ ನಮ್ಮ ಲೈಫ್ ಅನ್ನ ಹಾಳು ಮಾಡ್ಕೊಂಡ್ವಾ ಅನ್ನುವಂಥದ್ದು ಒಂದು ಮನಸ್ಥಿತಿ ಬಂದಂತೆ ಕಾಣ್ತಿದೆ. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಗೆಳೆತನ ಇದ್ರೂ ಕೂಡ, ಎಷ್ಟೇ ಆಪ್ತತೆ ಇದ್ರೂ ಕೂಡ ಆ ಒಂದು ವಿಚಾರದ ಬಗ್ಗೆ ದರ್ಶನ್ಗೆ ತಮ್ಮ ಕೋಪವನ್ನ, ತಮ್ಮ ಮುನಿಸನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಪ್ರದೋಷ್ ಮಾಡಿರ್ತಾನೆ. ಯಾಕಂದ್ರೆ ಹೊರಗಡೆ ಫ್ಯಾಮಿಲಿಯನ್ನ ಬಿಟ್ಟು, ತನ್ನ ಒಂದು ಐಷಾರಾಮಿ ಬದುಕನ್ನ ಬಿಟ್ಟು ಒಂದೇ ಒಂದು ತಪ್ಪು ಅಂದ್ರೆ ದರ್ಶನ್ಗೆ ಸಪೋರ್ಟ್ ಮಾಡಿ ಈಗ ಜೈಲಿನಲ್ಲಿ ಕಾಲ ಕಳೆಯುವಂತ ಕೆಲಸವನ್ನ ಪ್ರದೋಷ್ ಮಾಡ್ತಿದ್ದಾನೆ. ಅದೇ ಆ ಒಂದು ಕೋಪವನ್ನ ದರ್ಶನ್ ಮೇಲೆ ತೋರಿಸುವಂತ ಕೆಲಸವನ್ನ ಕಳೆದ 20 ದಿನಗಳ ಹಿಂದೆ ಪ್ರದೋಷ್ ಮಾಡಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಯಾಕಂದ್ರೆ ನಾನು ಜೈಲಿಗೆ ಹೋಗೋದಕ್ಕೆ ಬರೋದಕ್ಕೆ ಕಾರಣ, ನಾನು ಈ ರೀತಿಯಾದಂತ ಪರಿಸ್ಥಿತಿ ಎದುರಿಸೋದಕ್ಕೆ ನೀವೇ ಕಾರಣ, ನಿಮ್ಮನ್ನ ನಂಬಿ ನಾನು ತಪ್ಪು ಮಾಡಿದೆ ಅಂತೇಳಿ ದರ್ಶನ್ಗೆ ಆತ ಹೇಳುವಂತ ಕೆಲಸವನ್ನು ಮಾಡಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ದರ್ಶನ್ ಕೂಡ ಅದನ್ನ ನಾರ್ಮಲ್ ಆಗಿ ತೆಗೆದುಕೊಂಡಿರೋದಿಲ್ಲ. ಅಲ್ಲಿ ವಾದ ಮತ್ತೆ ಪ್ರತಿವಾದ ಆಗಿರುತ್ತೆ, ಅಂದ್ರೆ ಒಂದಷ್ಟು ಮಾತುಕತೆ ಆಗಿರುತ್ತೆ. ಹೀಗಾಗಿ ದರ್ಶನ್ ಮತ್ತೆ ಪ್ರದೋಷ್ ಮಧ್ಯೆ ಇರುವಂತ ಮುನ್ಸು ಜಾಸ್ತಿ ಆಗಿರುತ್ತೆ. ಒಂದಷ್ಟು ದಿನಗಳಿಂದ ಅಂದ್ರೆ ಕಳೆದ 20 ದಿನಗಳಿಂದಲೂ ಕೂಡ ದರ್ಶನ್ ಮತ್ತೆ ಈ ಪ್ರದೋಷ್ ಮಧ್ಯೆ ಒಂದಷ್ಟು ಗ್ಯಾಪ್ ಕೂಡ ಆಗಿರುತ್ತೆ. ಅಷ್ಟೇ ಅತ್ಯಾಪ್ತ ಆಗಿದ್ರು ಕೂಡ ಪ್ರದೋಷ್ ತನ್ನ ಗುರು ಅಂತ ಹೇಳಿ ದರ್ಶನ್ರನ್ನ ನೋಡ್ತಿರ್ತಾನೆ. ಅಂತವ್ರ ಮೇಲೆ ಈ ರೀತಿಯಾಗಿ ಅಂತ ವ್ಯಕ್ತಿಯಿಂದಲೇ ನನಗೆ ಈ ರೀತಿಯಾದಂತಹ ಪರಿಸ್ಥಿತಿ ಬಂತು ಅಂತ ಹೇಳಿ ಆತ ಆ ಒಂದು ವಿಚಾರದಿಂದ ತಾನು ರಿಗ್ರೆಟ್ ಆಗ್ತಿರ್ತಾನೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ನಾನು ಯಾವ ರೀತಿ ಹೊರಗಡೆ ಬರಬೇಕು, ಒಂದು ಕಡೆ ಲೈಫ್ ಹಾಳಾಯ್ತು, ಕೇಸು, ಕೋರ್ಟ್, ಕಚೇರಿ ಅಂತೇಳಿ ಸುತ್ತಾಡಬೇಕಾಗ್ತಿದೆ, ಮತ್ತೆ ಜೊತೆಗಿದ್ದಂತವರು ತಮ್ಮ ನೋವನ್ನು ಹೇಳ್ಕೊಂಡ್ರು ಕೂಡ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಅವರಿಗೆ ಅಂದ್ರೆ ದರ್ಶನ್ಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಯೂಸ್ ಇಲ್ಲ ಅನ್ನುವಂಥದ್ದು ಮೇ ಬಿ ಆತನಿಗೆ ಮನದಟ್ಟಣೆ ಆಗಿರಬೇಕು. ಆ ಒಂದು ವಿಚಾರದ ಬಗ್ಗೆ ಮತ್ತೆ ಆ ಒಂದು ಮುನಿಸಿನ ಬಗ್ಗೆ ಅಲ್ಲಿ ಇರುವಂತಹ ಜೈಲಾಧಿಕಾರಿಗಳ ಬಳಿಯೂ ಕೂಡ ಪ್ರದೋಷ್ ಒಂದಷ್ಟು ಹೇಳಿಕೆಗಳನ್ನ ಅಂದ್ರೆ ತನ್ನ ಒಂದು ಅಳಲನ್ನ ತೋಡಿಕೊಳ್ಳುವಂತ ಕೆಲಸವನ್ನು ಮಾಡಿದ. ಜೊತೆಗೆ ಆತನ ಲಾಯರ್ ಹೋದಂತ ಸಂದರ್ಭದಲ್ಲೂ ಕೂಡ ಈ ರೀತಿ ಆಗ್ತಿದೆ, ನನಗೆ ಇರುವಂತ ತಪ್ಪನ್ನ ಅಥವಾ ಈ ಒಂದು ಪರಿಸ್ಥಿತಿಯನ್ನ ನನಗೆ ಎದುರಿಸಕ್ಕೆ ಆಗ್ತಿಲ್ಲ, ಹೇಗಾದ್ರೂ ಮಾಡಿ ನಾನು ಹೊರಗಡೆ ಬರಬೇಕು, ಏನ್ ದಾರಿ ಇದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಅವರ ವಕೀಲರು ಕೂಡ ಸಜೆಸ್ಟ್ ಮಾಡಿರ್ತಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ಮಾಫಿ ಸಾಕ್ಷಿ ಅಂತ ಹೇಳಿ ನೀನು ನಿಮ್ಮ ತಪ್ಪುಗಳನ್ನ ಒಪ್ಕೊಳ್ಳೋದ್ರ ಜೊತೆಗೆ ಏನ್ ಸತ್ಯ ಘಟನೆ ಇದೆ, ಅವತ್ತು ಏನಾಯ್ತು ಅನ್ನೋದನ್ನ ಕೋರ್ಟ್ ಹೇಳಿದ್ರೆ ಅದನ್ನ ಕೋರ್ಟ್ ಕ್ಷಮಿಸಿ ನಿನ್ಗೆ ಜಾಮೀನು ನೀಡಬಹುದು ಅಂತೇಳಿ ಪ್ರದೋಷ್ ಪರ ವಕೀಲರು ಕೂಡ ಸಜೆಷನ್ ನೀಡಿದಂತೆ ಕಾಣ್ತಿದೆ. ಹೀಗಾಗಿ ಆ ಒಂದು ವಿಚಾರವನ್ನ ಮುಂದಿಟ್ಟು ಆತ ತಮ್ಮ ವಕೀಲರ ಮೂಲಕ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ದಾನೆ. ಈಗಾಗಲೇ ಅರ್ಜಿಯಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಯಾವೊಂದು ಆತ ತಮ್ಮ ಮೇಲಿರುವಂತಹ ಆರೋಪಗಳೇನಿದೆ ಮತ್ತೆ ಆರೋಪಗಳನ್ನ ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ, ಜೊತೆಗೆ ಅವತ್ತು ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ತಾನಲ್ಲದೆ ಬೇರೆ ಬೇರೆ ಅಲ್ಲಿ ಘಟನೆ ಸತ್ಯಾಂಶ ಏನಿದೆ ಎಲ್ಲವನ್ನೂ ಕೂಡ ಬಿಚ್ಚಿಡೋದಕ್ಕೆ ನಾನು ರೆಡಿ ಇದ್ದೀನಿ, ಮತ್ತೆ ನನ್ನ ಮೇಲಿನ ಆರೋಪಗಳನ್ನ ನೀವು ಕ್ಷಮಾಪಣೆ ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ದಾನೆ. ಜೊತೆಗೆ ಕಾರಣ ಕೂಡ ಅಂದ್ರೆ ತಾನು ಜೈಲಿಗೆ ಹೋಗೋದಕ್ಕೆ ಕಾರಣ ದರ್ಶನ್ ಕಾರಣ ಅಂತ ಹೇಳಿ ಅಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ದಾನೆ. ಸದ್ಯಕ್ಕೆ ಅರ್ಜಿಯನ್ನ ಈಗಾಗಲೇ ಹಾಕಲಾಗಿದೆ, ಪ್ರಾಥಮಿಕ ಹಂತದ ವಿಚಾರಣೆ ನಡೆದಿದೆ, ಇವತ್ತು ಕೂಡ ವಿಚಾರಣೆ ನಡೆಸುವಂತ ಕೆಲಸವನ್ನು ಮಾಡಲಾಗುತ್ತೆ. ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಬೇರೆ ಆರೋಪಿಗಳ ಪರ ವಕೀಲರು ಅಂದ್ರೆ ದರ್ಶನ್ ಆಗಿರ್ಬೋದು ಮತ್ತೆ ಪವಿತ್ರ ಗೌಡ ಸೇರಿ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾರೆ. ಅದಾದ್ಮೇಲೆ ವಾದ ಪ್ರತಿವಾದವನ್ನ ಆಲಿಸಿ ಇವತ್ತು ಕೋರ್ಟ್ ಆದೇಶವನ್ನ ನೀಡುವಂತ ಕೆಲಸವನ್ನ ಮಾಡಲಿದೆ. ಶರ್ಮಿತಾ, ಇವತ್ತು 59ನೇ CCH ಕೋರ್ಟ್ನಲ್ಲಿ ಏನಾಗುತ್ತೆ ಈ ವಿಚಾರಣೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಬಾದೆ ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದೀಗ 3 ಮಹಾಸುದ್ದಿಯಲ್ಲಿ ಮೇಜರ್